ಪ್ರೇಸ್ ದ ಲಾರ್ಡ್. ತನ್ನ ಗಂಡನಿಂದ ಕೈ ಬಿಡಲ್ಪಟ್ಟ ಒಬ್ಬ ಸಹೋದರಿ ಒಂದು ದಿನ ಒಂದು ಪ್ರಾರ್ಥನೆ ಕೊಡೋದಕ್ಕೆ ಹೋಗಿದ್ದಳು. ಅಲ್ಲಿ ಹೋಗಿದ ಮೇಲೆ ಅವಳು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿದ್ದಳು. ಆಮೇಲೆ ಅವಳು ಪ್ರಾರ್ಥನೆ ಮಾಡಿಕೊಂಡು ಬರ್ತಾ ಇದ್ದಳು. ದೇವರೇ, ಮುಂಚೆ ನಾನು ನಿನ್ನನ್ನು ಅರಿದಿದ್ದರೆ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿರಲಿಲ್ಲ. ನಾನು ಅವರನ್ನು ಬಿಟ್ಟಿರಲಿಲ್ಲ. ಈಗ ಅವ್ರು ಏನು ಮಾಡ್ತಾ ಇದ್ದಾರೋ, ಎಲ್ಲಿದ್ದಾರೋ ನನಗೆ ಯಾವುದೂ ಗೊತ್ತಿರಲ್ಲ. ಹೆಂಗಿದ್ರೂ ಅವರು ಚೆನ್ನಾಗಿರಲಿ ಇಂದ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ಬರ್ತಾ ಇದ್ದಳು. ಒಂದು ದಿನ ಅವರನ್ನು ಮೀಟ್ ಮಾಡಿದಳು. ಅವಳ ಗಂಡ ಅವಳ ಹತ್ತಿರ ಓಡಿ ಬಂತು, ನನ್ನನ್ನು ಕ್ಷಮಿಸು, ನಾನು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ನನ್ನ ಹತ್ರ ಅವರು ಮಾತಾಡ್ತಾ ಇದ್ದಾರೆ, ನೀನು ಮಾಡಿದ್ದು ತಪ್ಪು. ನಿನ್ನ ಮಕ್ಕಳು ಹೆಂಗಿದ್ದಾರೋ, ನಿನ್ನ ವೈಫ್ ಏನು ಮಾಡ್ತಾ ಇದ್ದಾಳೋ ಅವ್ರ ಬಗ್ಗೆ ನಿನಗೆ ಚಿಂತೆ ಇಲ್ವಾ ಅಂದ. ಅವ್ರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ಎಲ್ಲೆಲ್ಲೋ ನಿನ್ನನ್ನು ಹುಡುಕ್ತಾ ಇದ್ದೇನೆ, ಇವತ್ತೇ ನೀನು ಸಿಕ್ಕಿದ್ದೀಯಾ ನನಗೆ ಅಂದ. ತುಂಬ ಸಂತೋಷವಾಗಿ ಕೇಳಿದ್ರಂತೆ. ದೇವರ ವಾಕ್ಯ ಹೀಗೆ ಕೇಳ್ತಾ ಇದೆ. ಮ್ಯಾಥ್ಯೂ ಚಾಪ್ಟರ್ 19 ವರ್ಸ್ 6, ಮಾರ್ಕ್ ಚಾಪ್ಟರ್ 10 ವರ್ಸ್ 9. ದೇವರು ಕೂಡಿಸಿದನ್ನು ಮನುಷ್ಯನು ಅಗಲಿಸಬಾರದು. ಆಮೇನ್. ಹಲ್ಲೆಲೂಯಾ.